ಅಲ್ಲ ಅಮಾಸಿ ಭಾರಿ ಐತ್ ಬಿಡಪ್ಪ. ಹುಡುಗಿ ಮನಿನೇ ಇಷ್ಟು ದೊಡ್ಡದೈತಂದ್ರೆ ಇನ್ನು ಹುಡುಗಿ ಎಷ್ಟು ದೊಡ್ಡಕ್ಕಿರ್ಬೇಕು. ಅಲ್ಲ ನಿನ್ನ ಮಕ್ಕಕ್ಕೆ ಒಂದು ಕನ್ಯಾರ ಸಿಕ್ತಲ್ಲ, ಅದನ್ನ ಹೇಳಿ ನೀನು. ಹಾಂ ಅಬ್ಬಬ್ಬಬ್ಬ, ನಾ ಎಲ್ಲ ಈ ಜಲಂದ ನಿನ್ನ ಲಗ್ನನೇ ಇಲ್ಲ ಅಂತ ಮಾಡಿದ್ದೆ. ಇಲ್ಲಡ ಅತ್ತಿ ಮಾವನ ಕಾಲು ತೊಳೆದು ನೀರು ಕುಡಿಬೇಕು ನೀನು. ನಿನ್ನ ಮಸಡಿ ಕನ್ಯೆ ಕೊಡಕತ್ತಾರಲ್ಲ ಅದನ್ನ ಹೇಳು. ಶಾಂತಕ್ಕ, ನೀ ಬರೋದೇನ ಬಂದಿ ಯಾಕ? ನಿಮ್ಮ ಅತ್ತಿನ ಅದಕ್ಕೆ ಕರ್ಕೊಂಬಂದಿ ಇವತ್ತು ಎಲ್ಲಿ ಹಿಡಿಸ್ತತ ಮುದುಕಿ. ಅಲ್ಲ ನನ್ನ ಕನ್ಯೆ ಕೊಡೋರ್ ಮುಂದೆ ಹಿಂಗೆ ಮಾತಾಡಿಲ್ಲ ನನ್ನ ಮರ್ಯಾದೆ ಹೋಗಂಗಿಲ್ಲ. ಅಲ್ಲಲ್ಲ ನಿನ್ಗೆ ಈಗ ಗೊತ್ತಾತನೆ ಆ ಮುದುಕಿ ನಮ್ಮ ಜೊತೆಗೆ ಬಂದು ಗಾಡಿ ಹತ್ತಬೇಕಾರ ಅಂದೆ ನಾ ಎಂತ ಚಂದ ನಿನಗೆ ಹಲಕಟ್ಟ ಬೇಡ ಅಂತೇಳಿ. ಏನಾಗಲ್ ಬಿಡು ಗಿರ್ಜಕ್ಕ, ಪಾಪ ಬಂದ್ರೆ ಬರಲಿ ಅಂದಿ. ಈಗ ನೋಡಿ ಅನ್ಬಸ್ ಊರ್ ಬಾಡೆ ಅನ್ಬಸ್. ಅಲ್ಲ ನಾನೇನೋ ವಯಸ್ಸಾದ್ರನ್ನ ಬಿಟ್ಟು ಹೋಗ್ಬಾರ್ದು, ಮನಸ್ಸು ನೋವು ಮಾಡಿದ್ರೆ ಮತ್ತೆ ಇಲ್ಲಿ ಕನ್ಯೆ ಸಿಗ್ತತೆ ಇಲ್ಲ ಬೇಡ ಅಂದೆ. ಈ ನಮ್ನಿ ಮರ್ಯಾದೆ ತೆಗೆದು ಸಿಗೋ ಕನ್ಯಕ್ಕೆ ಇವ್ರ ಕಲ್ಲಕ್ಕಂಗೆ ಕಾಣಕತ್ತಾರಲ್ಲ. ಗೊತ್ತಾಗಲ್ಲ ಪಾಪ. ಹೋಲ್ ಬಿಡ್ಲ ಯಾಕಂಗೆ ಮಾಡ್ತಿ, ಗೊತ್ತಾಗಲ್ಲ ವಯಸ್ಸಾಗೈತಿ. ನಮಸ್ಕಾರ ರೀ, ಆರಾಮದಿರಿ? ಹಾಂ ಆರಾಮದೇವ್ ನೋಡ್ರಿ, ನೀವು ಆರಾಮದಿರಲ್ರಿ? ಆರಾಮದಿರಿ? ಆರಾಮದೇವ್ ನೋಡ್ರಿ. ಮನೆ ಹುಡ್ಕಕ್ಕೆ ಏನು ತ್ರಾಸ ಆಗ್ಲಿಲ್ಲಲ್ರಿ? ಅಮಾಸಿ ಇದಾನಲ್ರಿ, ನಮ್ಮ ಅಮಾಸಿ ಮನಿ ನೋಡ್ಯಾನಲ್ಲ ಅವನ ತೋರಿಸಿದ. ಹೇಳಿದ್ರ ಹಳ್ಯಾರ ನಮ್ಮ ಅಕ್ಕಾರನ ಅದು ನಮ್ಮ ಮಾವರನ್ನ ಅದು ಕರ್ಕೊಂಡು ಬರ್ತೇನಿ ಮನಿ ನೋಡಕ್ಕ ಅಂತೇಳಿ. ಹೌದನ್ರಿ? ನಾವು ಅಕ್ಕ ಮಾವರ ಅಂದ್ರೆ ನಾವು ನಿಜವಾಗ್ಲೂ ಭಾಳ ದಿನದಿಂದ ನೋಡ್ಕೊಂತಾನೆ ಅದೇವ್ರಿ. ಭಾಳ ಒಳ್ಳೆ ಹುಡುಗ, ನನ್ನ ಸ್ವಂತ ಅಕ್ಕ ಸ್ವಂತ ಮಾವ ಅಂತ ತಿಳ್ಕೊಂಡನ್ರಿ. ಅಯ್ಯೋ ನಮಗೂ ಆ ವಿಚಾರ ಕೇಳಿ ಹೀಗೂ ಉಂಟಾ ಅಂತ ಅನಿಸ್ಬಿಡ್ತ್ರಿ. ಊಟ? ಅಯ್ಯೋ ಊಟದ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೀವು. ನಿಮ್ಮ ಮಗಳು ಇಲ್ಲಡ್ರಲ್ಲ, ಬೆಳಗ್ಗೆ ಒಂಥರ ವೆರೈಟಿ ಊಟ ಮಾಡ್ತಾಳ, ಮಧ್ಯಾಹ್ನಕ್ಕೆ ಒಂಥರ ವೆರೈಟಿ ಊಟ ಮಾಡ್ತಾಳ, ರಾತ್ರಿ ಒಂಥರ ವೆರೈಟಿ ಊಟ ಮಾಡ್ತಾಳ. ಇವತ್ತು ತಿಂದಿದ್ದು ಮತ್ತೆ ತಿರುಗಿ ತಿನ್ಬೇಕಂದ್ರೆ ಎಷ್ಟು ದಿನ ಬೇಕಾ ಏನ ಗೊತ್ತನ? ಅಂತಂತ ಊಟ ಮಾಡ್ತಾಳ. ಅಡಿಗೆ ಮಾಡೋ ಟೆನ್ಷನ್ನೇ ಇಲ್ಲ ನಿಮ್ಮ ಮಗಳಿಗೆ. ನೀವೇನು ಚಿಂತೆ ಮಾಡಬೇಡ್ರಿ, ಊಟದ ಹೆಂಗಪ್ಪ ಅಂತೇಳಿ ಚಿಂತೆನೇ ಮಾಡಕ್ ಹೋಗ್ಬೇಡ್ರಿ. ಅಲ್ಲ ಇವ್ರು ಏನ್ ಹೇಳತ್ತಾರ? ಅಲ್ಲ ಬೆಳಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಊಟ? ಅಲ್ಲ ಇವ್ರು ಮುಂಜಾನೆ ಒಂಥರ ಮಧ್ಯಾಹ್ನ ಒಂಥರ ರಾತ್ರಿ ಒಂಥರ ಅಂತಾರ. ಅದು ಏನ್ ಹೇಳ್ತಾರಂದ್ರೆ, ನಾನು ಆಳು ಇಡಾಕತ್ತೇನ್ರಿ ಅಡಿಗೆ ಮಾಡಕ್ಕೆ. ಇಂಥದ್ ಮಾಡಂದ್ರೆ ಸಾಕು ಅಂಥದ್ ಮಾಡಿ ಹಾಕ್ಬಿಡ್ತಾಳಕ್ಕೆ. ಅದಕ್ಕೆ ನಿಮ್ಮ ಮಗಳಿಗೆ ಅಡಿಗೆ ಮಾಡೋ ಟೆನ್ಷನ್ ಇರಂಗಿಲ್ಲ ಅಂತ ಹೇಳಾಕತ್ತಾರ. ಹೌದಾ? ನಾನು ಇದೇನಪ್ಪ ಅಂತಂದೆ. ಅಯ್ಯ ಏನೇನಿರ್ತತಿ ಅಂತ ಕೇಳಕ್ ಹೋಗ್ಬೇಡ್ರಿ ನೀವು. ಈಗ ನೋಡ್ರಿ ಶ್ರಾವಣ ಅಲ್ಲ, ಒಂಚೂರು ನಾಲೆಜ್ ಇರಂಗಿಲ್ಲ. ಶ್ರಾವಣ ಮುಗಿಲಿ, ನಾಲೆಜು. ಬೆಳಿಗ್ಗೆ ಫಿಶ್ ಫ್ರೈ ಆದ್ರೆ ಮಧ್ಯಾಹ್ನ ಕಬಾಬ್ ಆದ್ರೆ ಸಂಜೆ ಚಿಕನ್ ಬಿರಿಯಾನಿ ಹಿಂಗಿರ್ತತಿ. ಆಮೇಲೆ ನಡೆದಿಂದಾಗ ಅವಾಗ ಒಮ್ಮೆ ಎಜ್ಜಿರ್ತತಿ. ಎಜ್ಜಂದ್ರು ಏನ್ ತಲೆ ಕೆಡಿಸ್ಕೋಬೇಡ್ರಿ. ಹೋಳಿಗೆ ಉಂಡಿ ಕಡುಬು ರೊಟ್ಟಿ ಚಪಾತಿ ಪಲ್ಯ ಅನ್ನ ಸಾರು ಮತ್ತಂಗ ಇರ್ತಾವ್ರಿ. ಆಳು ಮುಳು ಸೊಂಟಿ ಕೊಂಬು. ಅದೇ ಹೊಟ್ಟೆ ಎತ್ತಾಗ ನನ್ನ ಮಗಳು ಖುಷಿಯಾಗಿದ್ರಷ್ಟ ಸಾಕ್ರಿ. ಅಲ್ಲ ಇವ್ರಿ ನಿಂಗಂತಾರ. ನಿಮ್ಮಂತ ಹಳೆ ಸಿಕ್ಕಿದ್ದ ನಮ್ದು ಪುಣ್ಯನ ನೋಡ್ರಿ. ನನ್ನ ಮಗಳ ಕರಿತೀನಿ ತಡ್ರಿ, ಕರ್ಕೊಂಬರ್ತೀವಿ. ಹೋಗು ಕರ್ಕೊಂಬರಕ್ ಹೇಳೇನ್ರಿ. ಚುಮ್ಮರಿ ಬ್ಯಾಡ್ರಿ, ಹೊಟ್ಟಿಗೆ ಆಸಕತಿ. ಉಪ್ಪಿಟ್ಟು ಚಾ ಮಾಡ್ತಾರಲ್ರಿ, ನೀವು ಚುಮ್ಮರಿ ಮಾಡಿರ್ನ ಹೋಲ್ ಬಿಡ್ರಿ, ಒಬ್ಬೊಬ್ರ ಮನ್ಯಾಗ ಒಂದೊಂದಿರ್ತತಿ. ಅಲ್ಲ ಇವ್ರು ಯಾಕೆ ಆಗಲಿಂದ ನಾನೇನು ಮಾತಾಡಿದ್ರಿ ಇವ್ರು ಒಂಥರ ಮಾತಾಡತ್ತಾರ? ಅದ ಒಂಚೂರು ಕಿವಿ ವೀಕ್ ಅನಿಮೀಕ್, ಕಿವಿ ಕೇಳಂಗಿಲ್ರಿ. ಕಿವ್ಯಾ ಕಾದಂಡಿ ಸುರಿದ್ರು ಕೇಳಲ್ಲ ತಿಕ್ಕೋರಿ. ಹಂಗಾಗಿ ನಾವು ಒಂದು ಮಾತಾಡಿದ್ರೆ ಅವ್ರನ್ನ ಮಾತಾಡ್ತಾರೆ. ನಾಟಕಂಟು ಲೆಕ್ಕಕ್ಕಂಟು ಆಲು ಉಂಡೆ ಹಂಗೆ ಬರಬಾರ್ದು 4 ಮಂದಿ ಅಂತ ಅವ್ರನ್ನ ಕರ್ಕೊಂಡ್ ಅಷ್ಟೇ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅವ್ರ ಮಾತಿಗೆ. ಜಿರ್ಜಿ ಸುಮ್ಮನಿರ್ಲೇ, ನಮ್ಮ ಅತ್ತಿಗೆ ಹಂಗೆ ಅನ್ಬೇಡ. ಓ ಹೌದಾ? ಇರ್ಲಿ ಬಿಡ್ರಿ, ವಯಸ್ಸಾಗಿತ್ತಲ್ಲ ಗೊತ್ತಾಗಲ್ಲ. ಅಮ್ಮಾಚಿ ತಟ್ಟಿ ತಂದಿ ಇಲ್ಲಲ್ಲ, ಚುಮ್ಮರಿ ಕೊಡ್ತಾರಂತ. ಯಮ್ಮ ಸುಮ್ನಿರ್ಬೇ. ತಟ್ಟಿ ನೀವ್ ಯಾಕೆ ತಟ್ಟಿ ತರ್ಬೇಕು? ಅದು ನಾನು ಮನೆಗೆ ಬೆಳ್ಳಿ ತಟ್ಟಿ ಬಂಗಾರ ತಟ್ಟೆಗೆ ಊಟ ಮಾಡೋದು. ಬೆಳ್ಳಿ ತಟ್ಟಿ ನಾವು ಸಣ್ಣ ಇದ್ದ ನಮ್ಮ ವಾರ ಮಾಡಿಸಿದ್ರಂತಂಗ. ಅದಕ್ಕೆ ನಾನು ಎಲ್ಲೇ ಹೋದ್ರು ಯಾಗಿದ್ರು ಅದೇ ತಟ್ಟೆಗೆ ಜಾಸ್ತಿ ತಿನ್ನೋದು. ಅದಕ್ಕೆ ತಟ್ಟಿ ತಂದಿ ಇಲ್ಲ ಅಂತ ಕೇಳಾಕತ್ತಾರ ಅಷ್ಟೇ, ಮತ್ತೇನಿಲ್ಲ. ಓ ಹೌದಾ? ಕುತ್ಕೋರಿ, 1 ನಿಮಿಷ, ಯಾಕೆ ತಡ ಆತ ನೋಡ್ತೀನಿ. ಒಡಿನೂ ಮಾಡಿರ? ಅಯ್ಯೋ ದೇವ್ರೆ, ಇಲ್ರಿ ಇಲಿಗ. ಅಯ್ಯೋ ಅದಕ್ಕೇನತ್ತೋರಿ, ಅದ್ರಾಗ ಒಂದು 4 ಹೆಚ್ಚಿಗೆ ಮಾಡ್ರಿ. ಇಲಿಗೆ ಇಲಿ ಪಾಷಾಣ ಹಾಕಿಡ್ರಿ, ನಮ್ಗೆ ಇಲಿ ಪಾಷಾಣ ಹಾಕ್ಲಾರ್ದಂಗೆ ಕೊಡ್ರಿ ಅಷ್ಟೇಪ್ಪ. ವಡಿ ಹಿಟ್ಟು ಕಲ್ಸೋದು ಮಾಡೋದು ಎಲ್ಲ ಸೇಮೇ ಅಲ್ಲ. ಅದಕ್ಕೊಂಚೂರು ಉಪಕಾರ ಕಡಿಮೆ ಹಾಕೋರಿ, ಬೇಕಾರೆ ನಮ್ಗೆ ಉಪಕಾರ ಜಾಸ್ತಿ ಹಾಕಿ ಮಾಡ್ರಿ. ಅಣ್ಣಾರೆ ಏನು ತಪ್ಪಿಕೋಬೇಡ್ರಿ. ಶಾಂತಕ್ಕ ಒಂದಿಟ್ಟು ಹೇಳ, ನಿಮ್ಮ ಅತ್ತಿಗೆ ಮರ್ಯಾದೆ ತೆಗಿತಾಳ, ಒಟ್ಟಿ ಅಭಿಷ್ ಒಳಗರ ಕಳಸ. ಇವ ನೋಡ ತಟ್ಟಿ ತಂದಿಲ್ಲ ಅಂತ ಕೇಳ್ತಾಳ. ಶಾಂತಕ್ಕ ನನ್ ತಲಿ ಕೊಟ್ಟಗೂರ್ಸ್ ಹೊಂಟತಿ. ಕೋಟು ಬೂಟ ಹೊರ ಕೊಟ್ಟಾರಲ್ಲ, ಎಷ್ಟಂತಿದ್ ರೊಕ್ಕ? ಹೌದು ನೋಡಮ್ಮ, ಸಿಕ್ಕೇಳ್ಬೇಕಂದೆ. ಭಾರಿ ಇತ್ ಬಿಡ್ಲ, ಕೋಟು ಬೂಟು ಸೂಟು, ಅಲ್ಲಲ್ಲ ತಲೆಗೊಂದು ಹ್ಯಾಟು, ಕೊಳ್ಳಾಗೊಂದು ನೋಡಿದ್ರೆ ಚೈನಾ. ಅಬ್ಬಬ್ಬಬ್ಬ ಭಾರಿ ಜೋರ್ ಐತ್ ಬಿಡ್ಲ. ಹ್ಞೂನ್ರಿ ಗಿರ್ಜಕ್ಕರ, ನಿನ್ನೆ ಶಾಪಿಂಗ್ ಹೋದ್ನಲ್ರಿ, ಅಲ್ಲಿ ತಗೊಂಡಿದ್ದಿದ. ಹೆಂಗೈತ್ರಿ ಸೂಟು ಬೂಟ? ಅಯ್ಯೋ 5,000 ರೂಪಾಯಿ ರೀ ಇದು. ಕೋಟು ಪ್ಯಾಂಟ್ ಬೂಟಲ್ಲ, ಕೋಟು ಸೂಟ್. ಬೂಟಿಗೆ 4,500. ಟೋಟಲ್ ಏನಿಲ್ಲ ಅಂದ್ರೂ ಒಂದು 10,000 ರೂಪಾಯಿ ಅರ್ಬಿ ತಗೊಂಬಂದೆ ನೋಡ್ರಿ ನಿನ್ನೆ. ಇದು ಒಂದೇ ಜೊತೆ ಭಾರಿ ಇತ್ ಬಿಡ್ಲ ಅಮಾಸಿ. ಮದ್ವಿ ಹೆಂಗಿ? ಶಾಂತಕ್ಕ ಇದು ಮದ್ವಿ ಹಂಗೆಲ್ಲ, ಇದು ಕನ್ನೆ ನೋಡು ಹಂಗೆ.
ಹಾ ಮದ್ವೆ ಅಂಗಿ ಬೇರೆ ಐತಿ. ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 20,000 ರೂಪಾಯಿ ದರ ತಗಂತೀನಿ. ಡೇ ಆ್ಯಂಡ್ ನೈಟ್ ಓವರ್ ಕಲೆಕ್ಷನ್ ಮಾಡಿ ತೊಗೊಂಡ್ಬಿಡ್ತೀನಿ. ಹಾ ಅಲ್ಲಮ್ಮ ನನಗೆ ಒಂದು ಹೇಳಮ್ಮಸಿ, ಅವ್ರಿದ್ರೆ ಏನು ಕೆಲಸ ಮಾಡ್ತೀನಿ ಅಂತ ಹೇಳಿ ನೀನು? ಅದು ಶಾಂತಕ್ಕ, ಇದ್ದಿದ್ದೇ ಹೇಳಿನಿ, ಸುಳ್ಳು ಹೇಳಿ ಮದುವೆ ಮಾಡ್ಕೊಳಕತ್ತೇನೆ. ಇದ್ದಿದ್ದೇ ಹೇಳಿನಿ, ಆದರೂ ಹೊತ್ತೈತೆ ಅದನ್ನೇ ಅನ್ನೋದು ಸರಿ ಅನ್ಸಲ್ಲಲ್ಲ, ಅದಕ್ಕೆ ಅನ್ಬೇಡ ಅಂದೆ ಅಷ್ಟೆ. ಹೌದಾ, ಅದೇ ಅಂದೆ ಮತ್ತೆ. ಸುಳ್ಳು ಗಿಳ್ಳು ಹೇಳಿ ಮದುವೆ ಮಾಡ್ಕೋಬೇಡ. ಏ ಬಾಡೆ, ಸುಳ್ಳು ಹೋಳಿಗೆ ಮಾಡ್ಯಾರ. ಅಬ್ಬಬ್ಬ ಜೋರಿದಾರ್ ಬಿಡ್ಲ ಬೀಗ್ರ. ಅಯ್ಯೋ ದೇವ್ರೆ ಶಾಂತಕ್ಕ. ಈಕೆ ನೋಡ್ರಿ ನಮ್ಮ ಹುಡುಗಿ. ಅಯ್ಯೋ ಶಾಂತಕ್ಕ, ಈಕೇನ ಗಾಡಿ ಮೇಗಿನ ಹಲ್ಲಿದ್ದಂಗದಾಳ. ಇವ ಒಂದು ಈಟ್ ಚಂದಿಲ್ಲವ ಇವ. ಅಲ್ಲ ಈ ಬಾಡ್ಯಾಗದು ಏನು ಇಷ್ಟ ಆದ್ಲ ಇವ ಈಕಿ. ಅಲ್ಲ ಅದು ಕರೆ ಅನ್ನ, ಇವ ಕನ್ನೆ ಕೊಡೋದು ಹೆಚ್ಚು, ಇನ್ನು ಇಷ್ಟ ಕಷ್ಟ ನೋಡಕ್ಕೆ ಹೋದ್ರೆ ಆಕತ್ತೇನ. ಶಾಂತಕ್ಕ ಸೂಪರ್ ಜೋಡಿ. ಮೇಡ್ಪಾರ ನಮ್ಮ ಮನ್ಯಾಗಿನ ನಿಮ್ಮ ಮನ್ಯಾಗಿನ ಚದರ್ರು. ಶಾಂತಕ್ಕ ಹೆಂಗದಾಳ ನನ್ನ ಹುಡುಗಿ? ರತಿ ರತಿ ರಂಬೆ ಊರುಷಿ ಮೇಣಿಕೆ ಎಲ್ಲಾರು ಮಿಕ್ಸಿ ಒಳಗೆ ಹಾಕಿ ರುಬ್ಬಿ ತೆಗ್ದಿರೋ ಜ್ಯೂಸ್ ಇದ್ದಂಗಿಲ್ಲನ. ತೆಲಿನ ತಿರ್ಗಾಕತ್ತಪ್ಪ. ರಂಬೆ ಮರದಾನ ಕೊಂಬೆ ಹೇಳಕಿ ರಂಬೆ ರಂಬೆ. ಕರೆನ ಸುರತಿ ರತಿ ಸುರತಿ. ಕಣ್ಣು ನೋಡ್ಲಾ ಎಷ್ಟು ಚಂದ ಐತಿ ಹುಡುಗಿ. ಕಣ್ಣು ನೋಡಿದ್ರೆ ಲಾರಿ ಹೆಡ್ಲೈಟ್ ಆಗೈತಿ. ಬಾಯಿ ನೋಡು ಉದುಗೊಳಗಿ. ಕಿವಿ ನೋಡಯ್ಯವ ಕಿವಿಯೇ. ಆಕೆ ಬಂಗಾರಕ್ಕೆ ಏನು ಹಾಕಿದ್ರೆ ಕಿವಿಗೆ ಒಂದು ಅಂದ. ಕೂದಲ ನೋಡಯ್ಯವ ಕೊತ್ತಂಬರಿ ಶಿವಡಾಗೈತಿ. ಕರೆನ ಒಟ್ಟ ಹೇಳ್ಬೇಕಂದ್ರೆ ಹುಬ್ಬು ನೋಡಯ್ಯವ ಕಾಮನ ಬಿಲ್ಲಾಗ್ಯಾವ. ಕರೆನ ಹುಡುಗಿ ಕೈ ತೊಳೆದ್ ಮುಟ್ಬೇಕು ಕೂಡ ಅಷ್ಟು ಚಂದ ಐತಿ. ನಮಗೂ ಹುಡುಗ ಒಪ್ಪಿಗೆ ಆಗ್ಯಾನ್ರಿ, ಹುಡುಗಿಗೂ ಹುಡುಗ ಒಪ್ಪಿಗೆ ಅದಾನ. ಅವರಿಬ್ರು ಹೇಳ್ದಲ್ಲೇ ನಾವಿಷ್ಟು ಮುಂದುವರೆದಿದ್ದೆ. ದೊಡ್ಡವ್ರನ್ನ ಕರ್ಕೊಂಬರ್ರಿವ ಮಾತಾಡೋಣ ಅಂದಮೇಲೆ ಇದೆಲ್ಲ ಆಗ್ತಾ ಇರೋದು. ನೀವು ಹೆಂಗೆ ಹೇಳ್ತೀರ, ಎಂದ್ ಲಗ್ನ ಇಟ್ಕೊಳ್ಳೋಣ ಅಂತೀರಿ, ಅಂದ ಲಗ್ನ ಮಾಡಿ ಮುಗಿಸನ್. ಇದೇನ್ಲ ಮಸಿ ಹುಡುಗಿ ಏನ್ಲ ಪಡಚಿನಾಗ ತಗದಂಗೈತಿ. ಇಬ್ರು ಶಿಯ ಮಂಗಾದಿರ್ ನೋಡ್ಲ, ಕೈ ಕಾಲು ನೋಡ್ಲ ನುಗ್ಗಿಕಾಯಿ, ಮಾರಿ ನೋಡಿದ್ರೆ ಕುಂಬಳಕಾಯಿ. ಶಾಂತಕ್ಕೋ ಅಂದಂಗ ನೋಡುವ, ನಿಂಗೆ ಅಡಿಗೆ ಮಾಡಕ್ ಬರ್ತೈತನವ? ನನಗೆ ಅಡಿಗೆ ಮಾಡಕ್ ಬರ್ತೈತ್ರಿ. ಏನ ಅಂದಿಲ್ಲ? ಅಡಿಗೆ ಅಡಿಗೆ ಅಂತ್ರಿ. ಅಡಿಗೆ ಮಾಡಕ್ ಬರೋದಿಲ್ಲ? ಹೋಗ್ಲಿ ಬಿಡು, ಅದಕ್ಕೆ ತಲೆ ಕೆಡ್ಸ್ಕೊತಿ. ನಿನ್ಗೆ ಅಡಿಗೆ ಮಾಡೋ ಟೆನ್ಷನ್ನೇ ಇಲ್ಲ. ನಮ್ಮ ಅಮಾಶ್ ಅದಾನಲ್ಲ, ಬೆಳಗ್ಗೆ 8ಕ್ಕೆ ಡ್ಯೂಟಿ ಜಾಯಿನ್ ಆದ್ನಂದ್ರೆ ಸಂಜೆ ರಾತ್ರಿ 8 ಗಂಟೆ ಮಟ ಅಯ್ಯೇ ಏನ್ ತಿಂದಿ ಏನ್ ಬಿಟ್ಟಿ ನೀನು ಅಷ್ಟು ತಿನ್ನಿಸ್ ತಂದು ಕೊಡ್ತಾನಂತ. ತಲೆ ಕೆಡಿಸ್ಕೋಬೇಡ. ನಿನಗೆ ಏನ ಇಂಥದ್ದು ಬೇಕಂತ ನೀ ಹೇಳ ಅಷ್ಟೇ, ಅದನ್ನೇ ಅವ ಇಲ್ಲಡಿಲ್ಲ ಇಸ್ಕೊಂಡ್ ಬಿಡ್ತಾನ. ನಮ್ಮ ಅಮಾಶಿ ನಾಯಿಕ್ಕಿಂತ ಆತತ ಮೂಸ್ ಹಿಡ್ಕೊಂಡು ಅಂತ ಮೂಸ್ಕೊಂತ ಯಾರ್ಯಾರ ಮನೆಯಾಗ ಏನೇನ್ ಮಾಡ್ಯಾರ ಅಂತೇಳಿ ಪಕ್ಕ ಗುರ್ತ ಹಿಡಿದು ಬಿಡ್ತಾನ. ಶಾಂತಕ್ಕ ಅಲ್ಲ ಏನ್ ನೀವು ಹಿಂಗನ್ನತ್ತೀರಿ? ಈಕಿನ ತಲೆ ಕೆಡ್ಸ್ಕೊಬೇಡ. ಹೌದು ಪಾಪ ಏನ ಕಿವಿ ಕೇಳಲ್ಲಂತೆ, ಆಮೇಲೆ ವಯಸ್ಸಾಗಿತ್ತಲ್ಲ ಅರಳು ಮರಳು ಏನೇನ ಮಾತಾಡ್ತಾರಂತ. ಹೌದಾ, ನಾ ಇದೇನಪ್ಪ ಅಂದೆ, ಅದಕ್ಕೆ ಒಳಗೆ ಹೋಗುವ. ಅಂದಂಗ ನಮ್ಮ ವರದಕ್ಷಿಣೆ ಎಷ್ಟು ಕೊಡ್ತೀರಪ್ಪ? ಅಲ್ಲ ವರದಕ್ಷಿಣೆ ಅಂತ ಕೇಳಿದ್ರಿ ಈಗೇನ ತೆಪ್ಪಾಕತ್ತೆ ಅಂತ. ಹೋಗ್ಲಿಪ್ಪ, ಹುಡುಗಿಗೆ ಏನು ಕೊಡ್ತೀರಿ? ಯಾಕಂದ್ರೆ ನಮ್ಮ ಅಮಾಸಿ ಅಂತ ಹುಡುಗ ಎಲ್ಲಿ ಸಿಗುದಿಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ನೋಡಾಕ ಹಿಂಗೆ ಅಸಹ್ಯ ಅದಾನಂತ ತಿಳ್ಕೊಂಡಿರ್ನ. ರೊಕ್ಕಕ್ಕೇನು ಟೆನ್ಷನ್ ಇಲ್ಲ, ಓನ್ಲಿ ಇನ್ಕಮಿಂಗು, ನೋ ಔಟ್ ಗೋಯಿಂಗು. ಹೊಟ್ಟೆ ಹೊರಗೆ ಹೊತ್ತು ಮಟ್ಟಿ ಮನೆಗೆ ಬಂತಂತೇಳಿ ಊಟದ ಖರ್ಚು ಇಲ್ಲ. ಬರಗಾಲ ಬಿದ್ದು ಊರು ಏನು ಬೇಕಾದಾಗ್ಲಿ ಇವ ಸಾಕ್ತಾನೆ ನಿಮ್ಮ ಮಗಳನ್ನ. ಏನ ತಲೆ ಕೆಡಿಸ್ಕೋಬೇಡ್ರಿ. ನಿಮಗೆ ಈ ಊರಂದು ಇಷ್ಟ ಆಗಿಲ್ಲ ಅಂತ ಹೇಳ್ರಿ, ಮುಂದೆ ಊರಿಗೆ ಹೋಗ್ತಾನ. ಹಂಗೆ ಒಟ್ಟೆ ರುಚಿ 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 ತಂದಾಕ್ತಾನೆ. ಸಂತಿಗೆ ಹೋಗಿ ನಿಮ್ಮ ಮಗಳು ಯಾವತ್ತು ಕಾಯಿಪಲ್ಲೆ ತರೋ ಟೆನ್ಷನ್ ಇಲ್ಲ. ಏನು ಕಾಳ ಕಡಿ ತರೋದು ಬೇಡ, ಕಿರಾಣಿ ಅಂಗಡಿ ಬಾಗಲ ಹತ್ತದ ಬೇಡ. ಅಟ್ಟ ರುಚಿ ಎಲ್ಲ ಸಿಗ್ತೈತಿ. ಅಂತ ಹುಡುಗ ಬಿಟ್ರೆ ಸಿಗುದಿಲ್ಲ ನೋಡ್ರಿ, ವಿಚಾರ ಮಾಡ್ರಿ. ಇನ್ನು ನೀವು ಯಾವತ್ತಾರ ನಿಮ್ಮ ಮಗಳು ನೋಡಕ್ ಬಂದ್ರಂದ್ರೆ ಅವ ತರುವ ಫುಡ್ ಐಟಮ್ ತಿಂದು ಸಾಕಾಗ್ಬೇಕು ನಿಮ್ಗೆ. ಏನು ನೀವು ಹೇಳಿದ್ದ ತಂದು ಕೊಡ್ತಾನವ. ಕರೆನ ಅದೇ ಹೇಳಿದ್ನಲ್ಲ, ಕೆಲಸದವ್ರನ್ನ ಇಡ್ತೀನಿ ಅಂತ. ಯಾಕಂದ್ರೆ ಪಾಪ ನನ್ನ ಹೆಂಡತಿ ಅಡಿಗೆ ಮಾಡಿ ಸುಸ್ತಾಗೋದು ಬೇಡ, ಅದಕ್ಕೆ ಕೆಲಸದವ್ರನ್ನ ಇಟ್ಬಿಡ್ತೀನಪ್ಪ ನಾನು. ಅವರೇ ಎಲ್ಲ ಅಡಿಗೆ ಮಾಡಿಕೊಡ್ತಾರೆ, ಏನು ಟೆನ್ಷನ್ ಇಲ್ಲ. ನನ್ನ ಮಗಳು ಪುಣ್ಯ ಬಿಡ್ರಿ. ನಾವು ಹೇಳೇವ್ರಿ 50,000 ರೂಪಾಯಿ ಕೊಡ್ತೀವಿ, ಒಂದು 2 ತೊಲಿ ಬಂಗಾರ ಕೊಡ್ತೀವಿ ಅಂತೇಳಿ. ಹ್ಞೂ ಅಂದಾರ ಅಕ್ಕ. ನಾನು ಹುಡುಗಿಗೆ 4 ತೊಲಿ ತಾಳಿ ಚೈನ್ ನಾನೇ ಮಾಡಿಸಾಕ್ಬಿಡ್ತೀನಿ. ಇವತ್ತಲ್ಲ ನಾಳೆ ನಾನು ಮಾಡಿಸ್ಕೊಡ್ಬೇಕಾ? ಅದನ್ನ ಈಗ ಮಾಡಿಸ್ಕೊಟ್ಬಿಡ್ತೀನಿ. ಅಮಾಸಿ ಪುಣ್ಯ ಮಾಡಿ ಹೇಳ್ಬಿಡಪ್ಪ ನೀನು ಹೆಂಡ್ತಿ. ಮದುವೆ ಆಗ್ಲಾರ್ದನ ತಾಳಿ ಚೈನ್ ಮಾಡಿಸ್ಬೇಕು ಅಂತ ವಿಚಾರ ಮಾಡಕತ್ತಿ. ಪಾಪ ನಮ್ಮ ಗಂಡುಗಳು ಇನ್ನ ಮಟ್ಟ ತಾಳಿ ಚೈನ್ ಇರಲಿ. ಅಯ್ಯೋ, ಕೊಳ್ಳಾಗೊಂದು ಹರ್ಕ್ ಚೈನು, ಕಾಲಾಗೊಂದು ಕಾಲನ್ ಗೆಜ್ಜಿನ ತಂದಿಲ್ಲ. ಅಲ್ಲ ನೀವೇನು ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಅಮಾಸಿ ತಲೆ ಮ್ಯಾಗ ಎಣ್ಣೆ ಹಚ್ಕೋ, ಅದು ಎಂಥದ ಟಿವಿಯಾಗ ತೋರ್ಸಕತ್ತಾರ್ರಿ. ಹೇಳ್ತಾ ಅದೇನು ನಾನು, ಅದು ಎಣ್ಣೆ ಬಂದಾವಲ್ಲ ಹಚ್ಕೋ, ತಲೆ ಮ್ಯಾಗಿನ ಕೂದಲು ನೋಡಿ ಎಂಟೆನ ನಿಂತಾವು, ಮುಳ್ಳು ಹಂದಿಗತೆ ಅವು ಒಂಥರ ಡಿಸ್ಕಿನ ಎಂಟೆನ ನಿಂತಾವು, ಹಚ್ಚಲ ಅಂತೇಳಿ ಹೇಳಿದ ಮಾತೆ ಕೇಳಂಗಿಲ್ಲ. ಈ ಸಲ ಗ್ಯಾರಂಟಿ ಎಣ್ಣೆ ತರಿಸಿ ಮದುವೆ ಅಷ್ಟೊತ್ತಿಗೆ ಹಚ್ಕೊಂಡ್ಬಿಡಂತ ಹೇಳ್ಬಿಡ್ತೀನಿ.
ಮದ್ವಿ ಭಾಳ ದಿನ ಬೇಡ ದೌಡ್ ಒಂದು 2-3 ದಿನದಾಗ ಇಟ್ಕೊಂಡ್ಬಿಡೋಣ, ಸಂಕ್ಷಿಪ್ತ ತಾಳಿ ಕಟ್ಸೋಣ ಅನ್ನತ್ತಾರ. ನಮ್ಮ ಕಡೆನೂ ಭಾಳ ಜನಕ್ಕೆ ಏನು ಹೇಳೋದಿಲ್ರಿ. ಆಯ್ತು ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತೇಳಿ ನಾವು ಹ್ಞೂ ಅಂದೀವಿ. ತಕ್ಕ ಮಟ್ಟಿಗೆ ನಿಮ್ಮ ಕಡೆನೇ ಮದುವೆ ಅಲ್ಲ, ನಮ್ಮ ಕಡೆ ಭಾಳ ಮಂದಿಲ್ಲ. ನೀವು ಹೆಂಗೆ ಹೇಳ್ತೀರ ಹಂಗೆ ಮದುವೆ ಮಾಡಿ ಕೊಡಕ್ಕೆ ರೆಡಿ ಅದೀವಿ. ಆತಿ ಮಾವ, ನಾಳೆ ಹೋಗಿ ಹೆಂಗಿದ್ರು ಒಳ್ಳೆ ದಿನ ಐತಿ, ಜವಳಿ ಹಾಕಿಸ್ಬಿಡೋಣ. ನಾಳೆ ಜವಳಿ ಹಾಕಿಸ್ಬಿಡೋಣ. ಜವಳಿ ಹಾಕಿಸಿ ನಾಡ್ದ ಲಗ್ನ ಇಟ್ಕೊಂಡ್ಬಿಡೋಣ, ಇಲ್ಲ ಶುಕ್ರವಾರ ಇಟ್ಕೊಂಡ್ಬಿಡೋಣ. ಸರಿ, ಹಂಗೆ ಆಲ್ತವ್ರಿ. ನಾವು ನಿಮ್ಮ ಊರಿಗೆ ಬರ್ಬೇಕಂದ್ವಿ ರೀ ವಿಚಾರ್ಸಕ್ಕೆ. ಮತ್ತು ಇವನ ನಮ್ಮ ಅಕ್ಕನ ಮಾವನ ಕರ್ಕೊಂಬರ್ತೇನೆ, ಬೇಕಾದ್ರೆ ವಿಚಾರಿಸ್ರಿ ಅಂದ್ರೆ ಆಯ್ತು ಅಂತೇಳಿ ಸುಮ್ಮನೆ ಆದಿರಿ. ಒಳ್ಳೆ ಹುಡುಗ, ನೀವು ಇಷ್ಟೆಲ್ಲ ಬಾಯ್ಬಿಟ್ಟು ಹೇಳಕತ್ತೀರಿ, ಮತ್ತೇನೈತೆ ಹೇಳ್ರಿ. ಅದಕ್ಕೇನಿಲ್ಲಪ್ಪ, ನೀವು ಬಂದು ನಮ್ಮ ಊರಾಗ ಒಂದ್ಸಲ ವಿಚಾರಿಸ್ರಿ. ಅಮಾಸಿ ಬಗ್ಗೆ ಯಾರೂ ಕೆಟ್ಟದ್ದೇನು ಹೇಳೋದಿಲ್ರಿ. ಒಳ್ಳೆ ಹುಡುಗ, ಕುಡಿಯೋ ಚಟ ಇಲ್ಲ, ಅಡಿಕೆ ಹೋಳು ಹಾಕೊಳ್ಳಲ್ಲ, ಏನೂ ಇಲ್ಲ ನೋಡ್ರಿ. ಬರೇ ಉಣ್ಣೋದು ತಿನ್ನೋದು ದುಡಿಯೋದು ಅಷ್ಟೇ. ದುಡ್ಡು ಭಾಳ ಐತ್ರಿ ಅಮಾಸಿ ಕಡೆ. ಅಯ್ಯೋ ಬಡ್ಡಿಗೆಲ್ಲ ಬಿಡ್ತಾನ ಊರಾಗ. ಅಯ್ಯೋ ಭಾರಿ ಐತ್ರಿ ಅವ್ನ ಕಡೆ ರೊಕ್ಕ. ಅದೇ ಹೇಳಿದ್ನಲ್ಲ, ನೋ ಇನ್ಕಮಿಂಗು ಓನ್ಲಿ ಔಟ್ ಗೋಯಿಂಗು ಅಂತೇಳಿ ಜಗ್ಗ ರೊಕ್ಕ ಮಾಡ್ಯಾನ. ಇವ ಓಣ್ಯಾಗ ಬಂದಂದ್ರೆ ಎಲ್ಲ ಹೆಣ್ಮಕ್ಳು ಹೊರಗೆ ಬರ್ತಾರೆ ನೋಡ್ರಿ. ಬಂದ್ರೆ ಅಮಾಸಿ ಬಂದ ಅಂತೇಳಿ ಅಯ್ಯೋ ನೋಡ್ಬೇಕು ನೀವು. ನಮ್ಮ ಓಣ್ಯಾಗ ಸಡಗ್ರ ಸಂಭ್ರಮ. ಕರೀನ ಎಲ್ಲರೂ ಬಿಸಿ ಬಿಸಿದ ತೊಗೊಂಡು ಬರ್ತಾರೆ ಹೊರಗೆ. ಯಾಕಂದ್ರೆ ಇವ ತಂಗ್ಳ ತಿನ್ನಂಗಿಲ್ಲ ನೋಡ್ರಿ. ಇವ ಒಲ್ಲೆ ಅಂತಾನೆ ಬಾಯ್ಬಿಟ್ಟು ಬಿಸಿದಿದ್ರು ಕೊಡ್ರಿ ಅಂತಾನ. ಈ ಮುದುಕಿ ನನ್ನ ಮದ್ವಿ ಕಲ್ಲು ಆಗ್ತು. ಅದೇನಿಲ್ರಿ, ಓಣ್ಯಾಗ ನಾನು ಅಂದ್ರೆ ಭಾರಿ ಪ್ರೀತಿ. ನನಗಿಂದ ಮುಂದೆ ಯಾರಿಲ್ಲಲ್ಲ, ಇವರೇ ಅಕ್ಕ ಇವರೇ ಮಾವ, ಓಣ್ಯಾಗಿದ್ದಾರೆ ಅಕ್ಕಂಗ್ಯಾರು ತಾಯಿಗಳು ಅಂತ ಅನ್ಕೊಂಡೇನಿ. ಹಾಗಾಗಿ ನನಗೆ ಅಡ್ಗೆ ಮಾಡ್ಕೊಡೋರು ಯಾರಿಲ್ಲ ಅಂತೇಳಿ ಪಾಪ ಬಿಸಿದ ತಂದನ್ಯ ನಮ್ಮನಿಗೆ ಬಾ ನಾಷ್ಟಕ್ಕೆ, ನಮ್ಮನಿಗೆ ಬಾ ಊಟಕ್ಕೆ, ನಮ್ಮನಿಗೆ ಬಾ ನಾಷ್ಟಕ್ಕೆ, ನಮ್ಮನಿಗೆ ಬಾ ಊಟಕ್ಕೆ ಅಂತೇಳಿ ಭಾಳ ನಮ್ಮ ಓಣ್ಯಾನ ಮಂದಿ ಪ್ರೀತಿಲೆ ಕರೀತಾರೆ ಬಿಡ್ರಿ. ಅದನ್ನ ಹೇಳಾಕತ್ತಾರಮ್ಮಾರ. ಸರಿ ನಾವಿನ್ನು ಹೊತ್ತಕತ್ರಿ, ನಾ ಇನ್ನೂ ಹೋಗಿ ಡ್ಯೂಟಿಗೆ ಹೋಗ್ಬೇಕು, ಹೊತ್ತಕತ್ತಿ. ಅದಕ್ಕೆ ಬರ್ತೀನಿ ತೋರಿ. ಲೇಟ್ ಆಕತಿ. ಇನ್ನು ಇಲ್ಲೇ ಕುಂತ್ರ ಈ ಮುದುಕಿ ನನ್ನ ಮರ್ಯಾದಿನ ತೆಗಿತೈತಿ, ಹಾಗೂ ಮದ್ವೆಗೂ ಕಲ್ಲಾಗ್ತೈತಿ.